ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಸಂದೀಪ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಸಿಂಗಲ್ ಪ್ಯಾರೆಂಟ್. ಇತ್ತೀಚಿನ ದಿನಗಳಲ್ಲಿ ನಾವು ಸಿಂಗಲ್ ಪೇರೆಂಟ್ ಅನ್ನೋ ಪದನ ತುಂಬ ಕೇಳಿರ್ತೀವಿ, ನೋಡಿರ್ತೀವಿ. ಯಾರಿಗೆಲ್ಲ ನಾವು ಸಿಂಗಲ್ ಪೇರೆಂಟ್ ಅಂತ ಹೇಳ್ತೀವಿ ಅಂತ ಅಂದರೆ, ಮೊದಲನೇದು ಡೈವರ್ಸ್ ಆಗಿರುತ್ತೆ, ಎರಡನೇದು ಗಂಡ ಅಥವಾ ಹೆಂಡತಿ ಡೆತ್ ಆಗಿರ್ತಾರೆ. ಇಂಥವ್ರಿಗೆ ನಾವು ಸಿಂಗಲ್ ಪೇರೆಂಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಅವ್ರ ಲೈಫ್ ಲಾಂಗ್ ಮಕ್ಕಳನ್ನ ನೋಡಿಕೊಂಡು ಲೈಫ್ ಲೀಡ್ ಮಾಡಬೇಕು, ಸಿಂಗಲ್ ಆಗಿ, ಇಂಡಿಪೆಂಡೆಂಟ್ ಆಗಿ, ವಿತ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ. ಇಂಥವ್ರನ್ನ ನಾವು ಸಿಂಗಲ್ ಪೇರೆಂಟ್ ಅಂತ ಕರಿತೀವಿ. ನಾನಿವತ್ತು ಸಿಂಗಲ್ ಮದರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬೋತ್ ಮದರ್ ಆ್ಯಂಡ್ ಫಾದರ್ ಇಬ್ಬರೂ ಸಿಂಗಲ್ ಪೇರೆಂಟ್ ಆಗಿದ್ದಾಗ ಇಬ್ಬರು ರೋಲ್ನೂ ಅವರು ನಿಭಾಯಿಸ್ತಾರೆ. ಆದರೆ ನಾನು ಮದರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಇವಾಗಿನ ಈ ಸಮಾಜದಲ್ಲಿ ಸಿಂಗಲ್ ಮದರ್ ಅಂತ ಅಂದರೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜು, ವೀಕ್ನೆಸ್ಸು, ಹ್ಯಾಪಿನೆಸ್, ಸಾರೋಸ್, ಅಪ್ಸು, ಡೌನ್ಸು, ಈ ರೀತಿ ಎಲ್ಲನೂ ಇರುತ್ತೆ. ಈ ಸಮಾಜ, ಈ ಅಕ್ಕಪಕ್ಕ ಜನ ಯಾವ ರೀತಿ ನೋಡ್ತಾರೆ ಸಿಂಗಲ್ ಮದರ್ನ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವೊಬ್ಬರು ಸಿಂಪತಿ ತೋರಿಸ್ತಾರೆ, ಕೆಲವೊಬ್ಬರು ಅಡ್ವಾಂಟೇಜ್ ತೊಗೊತಾರೆ, ಕೆಲವೊಬ್ಬರು ಸಹಾಯ ಮಾಡ್ತಾರೆ, ಕೆಲವೊಬ್ಬರು ಬೆನ್ತಟ್ಟಿ ಮುಂದೆ ಹೋಗು ಅಂತ ಹೇಳ್ತಾರೆ. ಇಷ್ಟೆಲ್ಲ ನಡುವೆ ಆ ಹೆಣ್ಣು ಒಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ತನ್ನ ಮಕ್ಕಳ ರೆಸ್ಪಾನ್ಸಿಬಿಲಿಟಿ, ಬೋತ್ ಅಪ್ಪ ಆಗಿನೂ ಆಗಿರ್ಬೋದು, ಅಮ್ಮ ಆಗಿನೂ ಆಗಿರ್ಬೋದು, ಎರಡು ರೆಸ್ಪಾನ್ಸಿಬಿಲಿಟಿನೂ ಅವಳು ಈಕ್ವಲ್ ಆಗಿ ಅವಳು ನಿಭಾಯಿಸ್ತಾಳೆ. ಹೇಗೆ ಅಂತಂದರೆ ಅವಳು ಒಂದು ಕೆಲಸಕ್ಕೆ ಹೋಗ್ಬೋದು, ಇಲ್ಲ ಮನೇಲೂ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಈ ರೀತಿಯಾಗಿ ಅವಳು ಎಲ್ಲ ರೀತಿಯ ಸಿಚುಯೇಷನ್ಸ್ನ ಅವಳು ಫೇಸ್ ಮಾಡ್ತಾಳೆ. ಈ ರೀತಿ ಆಗಿರೋವಾಗ ನಮ್ಮಲ್ಲೇ ಇರ್ತಾರೆ, ನಮ್ಮ ಮನೆಯೊಳಗೆ ಇರ್ತಾರೆ ಈ ಥರ ಹೆಣ್ಮಕ್ಳು. ಇಂಥವ್ರಿಗೆ ನಾವು ಸಿಂಪತಿ ತೋರಿಸ್ಬಾರ್ದು. ನಾವು ಅವ್ರಿಗೆ ಸಿಂಪತಿ ಯಾರಿಗೂ ಬೇಡ. ಅದ್ರ ಬದಲು ನೀವು ಬೆನ್ತಟ್ಟಿ ನೀನು ಮುಂದೆ ಹೋಗು, ನಿಂಗೆ ಸಪೋರ್ಟಾಗಿ ನಾವು ನಿಂತ್ಕೋತೀವಿ ಅಂತ ಹೇಳಿ ಅವ್ರಿಗೆ ಒಂದು ಹೆಲ್ಪ್ ಆಗಿರ್ಬೋದು, ಒಂದು ಮೆಂಟಲ್ ಆರ್ ಫಿಸಿಕಲ್ ಸಪೋರ್ಟ್ ಆಗಿರ್ಬೋದು ನಾವು ಕೊಡ್ತಾ ಹೋದರೆ ಅವರು ಮುಂದೆ ಹೋಗ್ತಾರೆ. ಅವ್ರ ಮಕ್ಕಳನ್ನ ಒಂದು ದಡ ಸೇರಿಸ್ತಾರೆ. ಎಷ್ಟೋ ಜನ ಅಮ್ಮಂದ್ರಿಗೆ ಇರೋ ಒಂದು ಚಿಂತೆ ಆಫ್ಟರ್ ಸಿಂಗಲ್ ಪೇರೆಂಟ್ ಅಂತ ಅಂದರೆ, ಅವ್ರಿಗಿಲ್ಲದೆ ಇದ್ರೂ ಅವ್ರ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಸಮಾಜದಲ್ಲಿ ಒಂದು ಎಜುಕೇಷನ್ ಕೊಡಿಸ್ಬೇಕು, ಎಜುಕೇಷನ್ ಆದಮೇಲೆ ಮಕ್ಕಳನ್ನ ಒಂದು ದಡ ಸೇರಿಸ್ಬೇಕು. ಇಷ್ಟೇ ಆಗಿರುತ್ತೆ ಅವ್ರ ಪ್ರಪಂಚ. ಮಕ್ಕಳು ಪ್ರಪಂಚ, ಮನೆ, ಅವ್ರ ಕೆಲಸ ಆಯಿತು ಅನ್ನೋದು ಇಷ್ಟೇ ಪ್ರಪಂಚ ಆಗಿರುತ್ತೆ. ಇದ್ರ ನಡುವೆ ಅವ್ರನ್ನ ವೀಕ್ನೆಸ್ನ ಇಟ್ಕೊಂಡು ಕೆಲವೊಬ್ಬರು ಏನೋ ಒಂದು ಟೀಸ್ ಮಾಡೋ ಅಂಥದ್ದಾಗಿರ್ಬೋದು, ಇಲ್ಲ ಅವ್ರು ಡೈವರ್ಸ್ ತೊಗೊಂಡ್ರೆ ಯಾಕೆ ನೀನು ಡೈವರ್ಸ್ ತೊಗೊಂಡೆ, ಏನಾಯಿತು, ಎತ್ತಾಯಿತು. ಕೆಲವೊಬ್ಬರು ನಿಜವಾಗ್ಲೂ ಕಾರಣ ಇರುತ್ತೆ ಅವ್ರು ಏನಕ್ಕೆ ಡೈವರ್ಸ್ ತೊಗೊಂಡ್ರು. ಅವ್ರ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಡೈವರ್ಸ್ ವಿಷಯದಲ್ಲಿ. ಅದನ್ನು ನಾವು ಯಾವತ್ತೂ ಕೆದಕಕ್ಕೆ ಹೋಗಬಾರ್ದು. ಅವ್ರು ನಾನು ಡೈವರ್ಸ್ ತೊಗೊಂಡಿರೋದು ಒಳ್ಳೆಯದು ಅಂತ ಹೇಳ್ತಲ್ಲ, ಕೆಲವೊಂದು ಪರಿಸ್ಥಿತಿ ಆಗಿರ್ಬೋದು, ಕೆಲವೊಂದು ಸಮಯ ಸಂದರ್ಭ ಅವ್ರಿಗೆ ಡೈವರ್ಸ್ ತೊಗೊಳ್ಳೋ ಹಾಗೆ ಮಾಡಿರುತ್ತೆ. ಅದನ್ನು ನಾವು ಯಾವತ್ತೂ ಎತ್ತಿ ಆಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಎರಡನೇ ಸಿಚುವೇಶನ್ ಬಂದು ಗಂಡ ಅಥವಾ ಹೆಂಡತಿ, ಅಥವಾ ಗಂಡನೇ ಆಗಿರ್ಬೋದು, ಎಕ್ಸ್ಪೈರ್ ಆಗಿರ್ತಾರೆ. ಅಂಥವ್ರನ್ನ ಸಿಂಪತಿ ತೋರಿಸ್ಬೇಡಿ. ಅದ್ರ ಬದಲು ನೀವು ಅವ್ರಿಗೆ ಒಂದು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ಳಿ. ಆಯ್ತಮ್ಮ, ನೀನು ಮಾಡ್ತೀಯಾ, ನೀನು ಮುಂದೆ ಹೋಗು, ನೀನು ಇಂಥ ಏನು ಕೆಲಸ ಮಾಡ್ತೀಯಾ, ನಿನ್ನ ಫ್ಯೂಚರ್ಗೋಸ್ಕರ ನೀನು ಯಾವ ರೀತಿ ಸ್ಟೇಬಲ್ ಆಗಬೇಕು, ಫೈನಾನ್ಷಿಯಲಿ ನೀನು ಯಾವ ರೀತಿ ಸ್ಟೇಬಲ್ ಆಗಬೇಕು, ನಿಮ್ಗೇನಾದ್ರು ಸಲಹೆ ಸೂಚನೆಗಳು ಗೊತ್ತಿರೋ ಅವ್ರಿಗೆ ಹೇಳಿ. ಅದ್ರ ಬದಲು ಅವ್ರನ್ನ ಹೀಯಾಳಿಸೋದಾಗಲಿ, ಅವ್ರನ್ನ ಏನೋ ಒಂಥರ ನೋಡೋದಾಗಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ಇನ್ನೂ ಕುಗ್ಗಿರ್ತಾರೆ. ನೀವು ಈ ಥರ ಮಾತುಗಳಿಂದ, ನಿಮ್ಮ ಮಾತುಗಳಿಂದ ಅವ್ರು ಇನ್ನೂ ಕುಗ್ಗಿಸೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಹುಡುಗಿ ಆಗಿರ್ಬೋದು, ಅವಳು ತುಂಬಾ ಫೇಸ್ ಮಾಡಿ ಆ ಸಿಂಗಲ್ ಮದರ್ ಅನ್ನೋ ಟೈಟಲ್ನ ಅವಳು ತೊಗೊಂಡಿರ್ತಾಳೆ. ಅವಳು ಲೈಫ್ ಲಾಂಗ್ ಅದರಲ್ಲೇ ಲೀಡ್ ಮಾಡಬೇಕು ಅಂತ ಇರ್ತಾಳೆ. ಓಕೆ, ನಾನು ಎಮೋಷನಲ್ ಆದೆ. ನಾನು ಹೇಳ್ತೀನಿ ನಾನು ಏನಕ್ಕೆ ಎಮೋಷನಲ್ ಆದೆ ಅಂತ ಅಂದ್ಬಿಟ್ಟು. ನಾನು ಹೇಳೋದು ಇಷ್ಟೇ, ಯಾವುದೇ ಸಿಂಗಲ್ ಮದರ್ಸ್ ನಿಮ್ಮ ಮಧ್ಯನೇ ಇರ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಆದಷ್ಟು ಅವ್ರಿಗೆ ಎಂಕರೇಜ್ ಮಾಡಿ, ಆಯಿತು ನೀನು ಮುಂದೆ ಹೋಗಮ್ಮ ಅಂತ. ಯಾಕಂದರೆ ಅವರು ತುಂಬ ಅವರು ಗಂಡ ಬಿಟ್ಟು ಹೋಗಿರೋ ಆಸೆ ಕನಸುಗಳನ್ನ ಅವರು ಲೀಡ್ ಮಾಡಬೇಕು, ಆ ಮಕ್ಕಳನ್ನ ಅವರು ಸಾಕಬೇಕು, ಒಂದು ಸ್ಟೇಬಲಾಗಿ ಅವ್ರ ಮಕ್ಕಳನ್ನ ನಿಲ್ಲಿಸ್ಬೇಕು ಅಂತ ಆ ಹುಡುಗಿ ಒಂದು ಹಠ ತೊಟ್ಟಿರ್ತಾಳೆ. ಆ ಛಲ ಇರುತ್ತೆ ಅವ್ರಿಗೆ. ನೀವು ಸಪೋಸ್ ಪೇರೆಂಟ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಸಿಸ್ಟರ್ಸ್, ಬ್ರದರ್ಸ್, ಫ್ಯಾಮಿಲಿ ಮೆಂಬರ್ಸ್
ಅಂಥ ಒಂದು ಹೆಣ್ಣು ಹುಡುಗಿಗೆ ನೀವು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡು ಅವ್ರನ್ನ ಮುಂದೆ ಏನು ಒಳ್ಳೆಯದು ಕೆಟ್ಟದು ಗೈಡ್ ಮಾಡಿಕೊಂಡು ಮುಂದೆ ಸಾಗಿಸಿ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಅಕ್ಕಪಕ್ಕ ಇರೋರು ನೇಬರ್ಸ್ ಆಗಿರ್ಬೋದು, ಈ ಸಮಾಜನೇ ಆಗಿರ್ಬೋದು, ತುಂಬ ಏನೋ ಒಂಥರ ಇದ್ರಾಗ ನೋಡ್ತಾರೆ. ಅಂಥವ್ರನ್ನೆಲ್ಲ ಇಗ್ನೋರ್ ಮಾಡಿ ಬಿಸಾಕಿ ಅಂಥ ನೆಗೆಟಿವ್ಸ್ನೆಲ್ಲ ಏನಿದ್ರು ಪಾಸಿಟಿವ್ ಆಗಿ ತೊಗೊಳ್ಳಿ. ಸಿಂಗಲ್ ಮಾಮ್ಸ್ ಆಗಿರ್ಬೋದು, ಸಿಂಗಲ್ ಡ್ಯಾಡ್ಸ್ ಆಗಿರ್ಬೋದು, ನಿಮ್ಗೇನು ಪಾಸಿಟಿವ್ ಅನಿಸುತ್ತೆ, ನಿಮ್ಮ ಮಕ್ಳಿಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನೆಗೆಟಿವ್ಸ್ ಅನ್ನೋದನ್ನ ಕಿತ್ತು ಬಿಸಾಕಿ, ನೆಗೆಟಿವ್ ಪೀಪಲ್ ಅನ್ನೋದಿರೋದೇನೆ ನೆಗೆಟಿವನ್ನ ಹರಡೋದಕ್ಕೆ. ಏನಿದ್ರು ನೀವು ಪಾಸಿಟಿವ್ ವೈಬ್ಸ್ನ ತೊಗೋಬೇಕು. ಇಂಥವ್ರ ಮಧ್ಯ ಇದೀವಲ್ಲ, ಈ ಸಮಾಜದಲ್ಲಿ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಇರ್ತಾರೆ. ಯಾರು ಒಳ್ಳೆಯವರಂತ ಬೋರ್ಡ್ ಹಾಕ್ಕೊಂಡಿರಲ್ಲ, ಯಾರು ಕೆಟ್ಟವರಂತ ಬೋರ್ಡ್ ಹಾಕ್ಕೊಂಡಿರಲ್ಲ. ಒಂದು ಮನುಷ್ಯ ಅಂತ ಅಂದಮೇಲೆ 2 ಫೇಸ್ ಇರುತ್ತೆ, ಒಂದು ಕೆಟ್ಟದು ಒಳ್ಳೆಯದು. ನಮಗೇನು ಬೇಕೋ ನಾವು ಅದನ್ನು ಚೂಸ್ ಮಾಡ್ಕೊಳ್ಳೋಣ. ನಮಗೆ ಯಾವುದು ಒಳ್ಳೆಯದು ನಾವು ಅದನ್ನು ಚೂಸ್ ಮಾಡ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಇಷ್ಟೇ, ಸಿಂಗಲ್ ಪೇರೆಂಟ್ ಅನ್ನೋದು ತುಂಬ ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆಗಿರುತ್ತೆ. ಅಂಥವ್ರಿಗೆ ಸ್ಟ್ರೆಸ್ ಮಾಡಬೇಡಿ. ಅವ್ರು ಮೊದಲೇ ಸ್ಟ್ರೆಸ್ಸಲ್ಲಿರ್ತಾರೆ. ಇನ್ನೂ ನಿಮ್ಮ ಅಂತೆ ಕಂತೆ ಪುರಾಣಗಳು ಎಲ್ಲ ತೊಗೊಂಡೋಗಿ ಅವ್ರ ಮೇಲೆ ಹಾಕಿ ಅವ್ರಿಗೆ ಇನ್ನಷ್ಟು ಸ್ಟ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಎಂಥ ಸಿಚುವೇಶನ್, ಒಂದು ಹಾರ್ಡ್ ಸಿಚುವೇಶನ್ನ ಫೇಸ್ ಮಾಡಿ ಆ ಲೈಫ್ನ ಚೂಸ್ ಮಾಡಿರ್ತಾರೆ. ಆ್ಯಂಡ್ ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ಅವ್ರ ಹಸ್ಬೆಂಡ್ ಏನೋ ಇದಾಗಿ ಅವರು ಆ ಲೈಫ್ನ ಚೂಸ್ ಮಾಡಿರ್ತಾರೆ. ಲೈಫ್ ಲಾಂಗ್ ಅವ್ರ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಅವ್ರಿಗೆ ಸಪೋರ್ಟಿಂಗ್ ಸಿಸ್ಟಮ್ ತುಂಬಾ ಅವಶ್ಯಕತೆವಾಗಿರುತ್ತೆ. ನೀವು ಅದನ್ನು ಪ್ರೊವೈಡ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ಸಿಂಗಲ್ ಪೇರೆಂಟ್ ಅನ್ನೋದನ್ನು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಫಾಲೋ ಮಾಡ್ತಾಯಿರಿ. ನಿಮಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಈ ಟಾಪಿಕ್ನ ಚೂಸ್ ಮಾಡಿದೆ ಅಂತ. ನಾನು ತುಂಬ ಜನ ನೋಡಿದ್ದೀನಿ ಸಿಂಗಲ್ ಪೇರೆಂಟ್ಸ್ ಆಗಿರೋರನ್ನ. ಅವರು ತುಂಬ ಒಂದು ರೆಸ್ಪಾನ್ಸಿಬಲ್ ಆಗಿ ಅವ್ರ ಮಕ್ಕಳನ್ನ ಒಂದು ದಡ ಮುಟ್ಸಿರೋದನ್ನು ನೋಡಿದ್ದೀನಿ. ಅವರು ಒಂದು ಸ್ಟೇಬಲ್ ಆಗಿ ಫೈನಾನ್ಷಿಯಲ್ ಆಗಿ ನಿಂತಿರೋದು ನೋಡಿದ್ದೀನಿ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಸಪೋರ್ಟಾಗಿ ಅವ್ರ ಪೇರೆಂಟ್ಸ್ ನಿಂತಿರ್ತಾರೆ, ಇಲ್ಲ ಅಕ್ಕ ಅಣ್ಣ ತಮ್ಮ ಈ ರೀತಿಯಾಗಿ ನಿಂತಿರ್ತಾರೆ. ಕೆಲವೊಬ್ಬರು ತುಂಬ ಡೌನ್ಫಾಲ್ ಆಗಿರೋದು ನೋಡಿದ್ದೀನಿ. ಯಾಕೆ ಅಂತಂದರೆ ಅವ್ರು ವೀಕ್ ಮೈಂಡ್ ಇಟ್ಕೊಂಡು ಕೆಲವೊಬ್ಬರು ಗೇಮ್ ಆಡಿರ್ತಾರೆ, ಅಡ್ವಾಂಟೇಜ್ ತೊಗೊಂಡಿರ್ತಾರೆ. ಈ ರೀತಿಯಾಗಿರೋದು ಎರಡು ಥರನೂ ನಾನು ನೋಡಿದ್ದೀನಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ನೀವು ಸಿಂಗಲ್ ಪೇರೆಂಟ್ ಆಗಿರೋರನ್ನ ಹೆಲ್ಪ್ ಮಾಡಿ. ಅವ್ರಿಗೆ ಆ ಸಿಚುವೇಶನಿಂದ ಔಟ್ಕಮ್ ಆಗೋಕ್ಕೆ ಹೆಲ್ಪ್ ಮಾಡಿ, ಅವ್ರನ್ನ ಮುಂದೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿಂಗಲ್ ಆಗಿರೋ ಅಪ್ಪಂದರು ಕೂಡ ಅವರು ಅಷ್ಟೇ, ಅವರು ಮದರ್ ಡ್ಯಾಡ್ ಅಂತ ಹೇಳ್ತಲ್ಲ, ನಾನು ಚೂಸ್ ಮಾಡಿರೋದು ಮಾಮ್, ಸಿಂಗಲ್ ಮದರ್. ಯಾಕಂದರೆ ಹೆಣ್ಣನ್ನು ಯಾವ ರೀತಿ ನೋಡುತ್ತೆ ಈ ಸಮಾಜ ಸಿಂಗಲ್ ಆಗಿರೋವಾಗ ಅನ್ನೋದು ನನ್ನ ಟಾಪಿಕ್ ಆಗಿತ್ತು. ಸೊ ಸಿಂಗಲ್ ಡ್ಯಾಡ್ ಅಥವಾ ಫಾದರ್ ಅಂತ ಹೇಳೋಕ್ಕೆ ಬಂದರೆ ಅವರು ಅಷ್ಟೇ ತುಂಬ ಚೆನ್ನಾಗಿ ಅವ್ರ ರೋಲ್ನ ಪ್ಲೇ ಮಾಡ್ತಾ ಇರ್ತಾರೆ. ಯಾವ ರೀತಿಯೂ ಕುಂದು ಕೊರತೆ ಬರಬಾರ್ದು, ತನ್ನ ಮಕ್ಕಳಿಗೆ ಅಮ್ಮ ಇಲ್ದಿರೋ ಕೊರತೆ ಬರಬಾರ್ದು, ಅಪ್ಪನೇ ಎಲ್ಲ ಆಗಿರ್ತಾರೆ. ಈ ರೀತಿಯಾಗಿ ಅವರೂ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅವರು ಸಿಂಗಲ್ ಲೈಫ್ ಚೂಸ್ ಮಾಡ್ಕೊಂಡು ಲೀಡ್ ಮಾಡ್ತಾ ಇರ್ತಾರೆ. ಯಾರೇ ಆಗಿರ್ಬೋದು, ಅಪ್ಪ ಅಮ್ಮ ಇಬ್ಬರು ಇದ್ದರೆ ಒಂಥರ, ಇಲ್ಲ ಅಪ್ಪ ಇದ್ದು ಅಮ್ಮ ಇಲ್ಲ ಅಂದರೆ ಒಂಥರ, ಅಮ್ಮ ಇದ್ದು ಅಪ್ಪ ಇಲ್ಲ ಅಂದರೆ ಒಂಥರ. ಹೇಗಿದ್ರೂ ಕಷ್ಟ, ಹೆಂಗಿದ್ರೂ ಕಷ್ಟ, ಆದರೂ ಲೈಫ್ ಹೋಗಬೇಕು. ಈ ರೀತಿ ಇರೋವಾಗ ನಾವು ಎಂಕರೇಜ್ ಮಾಡಬೇಕು, ಮೋಟಿವ್ ಆಗಿರಬೇಕು, ನಾವು ಒಂದು ಸಪೋರ್ಟ್ ಆಗಿರಬೇಕು ಅಂಥವ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಗಿದರೆ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.